ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡ ಭಾಷೆಯನ್ನು ಉಳಿಸುವವರಲ್ಲಿ ಆಟೋ ಚಾಲಕರೇ ಮೊದಲಿಗರು. ಆಟೋ ಚಾಲಕರು ಸಂಚಾರಿ ನಿಯಮವನ್ನು ಪಾಲಿಸಿ 70ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ಎಚ್.ಎಂ. ಸುಬ್ಬರಾಜು ಅಭಿಮತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಚನ್ನಬೈರೇಗೌಡರ ಕ್ರೀಡಾಂಗಣದ ಸಮೀಪವಿರುವ ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರತಿದಿನ ಆಟೋ ಚಾಲಕರು ಖಾಕಿ ಸಮವಸ್ತ್ರವನ್ನು ಧರಿಸಿ ಪ್ರಯಾಣಿಕರನ್ನ ಅವರ ಅವಶ್ಯಕತೆ ಇರುವ ಸ್ಥಳಗಳಿಗೆ ಸಂಚಾರ ಮಾಡಿಸುವ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡುತ್ತಿದ್ದರು. ಆದರೆ ಈ ದಿನ ಎಲ್ಲೆಲ್ಲೂ ಕೂಡ ಕನ್ನಡ ಧ್ವಜ, ಕನ್ನಡ ಬಾವುಟಗಳ ಹಾರಾಟ, ಎಲ್ಲರೂ ಕೂಡ ಬಿಳಿ ವಸ್ತ್ರಗಳನ್ನು ಉಟ್ಟು ತಮ್ಮ ಆಟೋಗಳಿಗೆ ಕನ್ನಡ ಬಾವುಟಗಳನ್ನು ಕಟ್ಟುವ ಮುಖಾಂತರವಾಗಿ ಆಟೋಗಳನ್ನು ಸಿಂಗರಿಸಿ ಸಡಗರ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಕಂಗೊಳಿಸುತ್ತಿದ್ದರು. ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದಿಂದ 70ನೇ ಅದ್ದೂರಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಸಮಾಜ ಸೇವಕರು, ಉದ್ಯಮಿಗಳು, ಮಾದಾರ ಮಹಾಸಭಾದ ಅಧ್ಯಕ್ಷರು, BMRDA ನಿರ್ದೇಶಕರು ಆದ ಡಾಕ್ಟರ್ ಎಚ್.ಎಂ. ಸುಬ್ಬರಾಜರವರು, ಮಕ್ಕಳ ಮತ್ತು ಮಹಿಳಾ ರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀರವರು ಮತ್ತು ದೇವನಹಳ್ಳಿಯ ಸಮಾಜ ಸೇವಕಿಯಾದ ಅಮಿತಾರವರು ಸೇರಿದಂತೆ ಹಲವರು ಭಾಗವಹಿಸಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಮಾತೆಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಅನ್ನದಾನವನ್ನು ಮಾಡಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಸಾಕ್ಷಿಯಾದರು. ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಕಾಶಿ, ಉಪಾಧ್ಯಕ್ಷರಾದ ಮಂಜುನಾಥ್ ಮತ್ತು ಖಜಾಂಚಿಯಾದ ಅಬ್ಬಾಸ್ ಸೇರಿದಂತೆ ಡಾಕ್ಟರ್ ಎಚ್.ಎಂ. ಸುಬ್ಬರಾಜು, ಡಾಕ್ಟರ್ ಲಕ್ಷ್ಮಿ, ಅಮಿತಾ ಹಾಗೂ ಎಲ್ಲ ಆಟೋ ಚಾಲಕರು ಕೂಡ ಸೇರಿ ಭುವನೇಶ್ವರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ಮಾಡಿ ಅನ್ನದಾನ ಮಾಡುವ ಮುಖಾಂತರವಾಗಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು, ಲಕ್ಷ್ಮೀರವರು, ಅಮಿತಾರವರು ಮಾತನಾಡಿ, ಇಂದು ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಬಾವುಟ ಹಾರಿಸುವ ಮೊದಲಿಗರೆಂದರೆ ಅದು ಆಟೋ ಚಾಲಕರು. ಆಟೋ ಚಾಲಕರು ತಂದೆ ತಾಯಿಗಳಂತೆ ಪ್ರಯಾಣಿಕರ ಪಾಲಿಗಿದ್ದು ಯಾರೂ ಕೂಡ ಮದ್ಯ ಸೇವನೆ ಮಾಡಿ, ಮಾದಕ ವಸ್ತುಗಳ ಸೇವನೆ ಮಾಡಿ ಆಟೋ ಚಲಾವಣೆ ಮಾಡಬಾರದು. ಹಾಗೆಯೇ ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಪೊಲೀಸರೊಂದಿಗೆ ಸಹಕರಿಸಬೇಕು. ಪ್ರಯಾಣಿಕರ ಪ್ರಾಣ ನಿಮ್ಮ ಕೈಲಿರುತ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಂಚಾರ ನಿಯಮಗಳನ್ನು ಪಾಲಿಸಿ ಆಟೋ ಚಾಲನೆ ಮಾಡಬೇಕು ಎಂದು ಡಾಕ್ಟರ್ ಎಚ್.ಎಂ. ಸುಬ್ಬರಾಜರವರು ಕರೆ ನೀಡಿದರೆ, ಕನ್ನಡ ಅಭಿಮಾನ, ಕನ್ನಡ ಬಾವುಟ, ಧ್ವಜ ಉಳಿದಿದೆ ಎಂದರೆ ಅದು ಆಟೋ ಚಾಲಕರಿಂದ ಎಂದು ಲಕ್ಷ್ಮೀ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಮಿತಾರವರು ಕೂಡ ಮಾತನಾಡಿ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಅನ್ನದಾನ ಮಾಡುವ ಮುಖಾಂತರವಾಗಿ ಅರ್ಥಪೂರ್ಣ ರಾಜ್ಯೋತ್ಸವವನ್ನು ಆಚರಿಸುವಲ್ಲಿ ಭಾಗವಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆಗಮಿಸಿದ ಅತಿಥಿಗಳನ್ನು ಜೈ ಭುವನೇಶ್ವರಿ ಆಟೋ ಚಾಲಕರಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. ಬನ್ನಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದ ವೈಭವವನ್ನು ಕಣ್ತುಂಬಿಕೊಳ್ಳೋಣ. ಆಟೋ ಚಾಲಕರಿಂದ ಎಲ್ಲರಿಗೂ ನನ್ನ ವಂದನೆಗಳು. ಎಲ್ಲ ನಮ್ಮ ಆಟೋ ಚಾಲಕರೆಲ್ಲ ಭುವನೇಶ್ವರಿ ಆಟೋ ಚಾಲಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಆಟೋ ಚಾಲಕರಿಂದ ಮುಖ್ಯ ಅತಿಥಿಗಳಾಗಿ ಸುಬ್ಬಣ್ಣವ್ರು ಬಂದಿದ್ದರು, ಲಕ್ಷ್ಮೀ ಮೇಡಮ್ ಅವರು ಮತ್ತು ಅಮಿತಾ ಮೇಡಮ್ಮು, ಎಲ್ಲರಿಗೂ ಧನ್ಯವಾದಗಳು. ಭುವನೇಶ್ವರಿ ಆಟೋ ನಿಲ್ದಾಣದಿಂದ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಮುಖ್ಯ ಅತಿಥಿಗಳಾಗಿ ಸುಬ್ಬಣ್ಣ ಅವರು ಮತ್ತು ಲಕ್ಷ್ಮೀ ಮೇಡಮ್ಮು, ಅಮಿತಾ ಮೇಡಮ್ಮು ಇವರೆಲ್ಲ ಬಂದು ನಮಗೆ ಧನ್ಯವಾದಗಳನ್ನು ಸ್ವೀಕರಿಸಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ಬುದ್ಧಿವಾದನೂ ಹೇಳಿ ಹೋಗಿದ್ದಾರೆ. ಈ ಬುದ್ಧಿವಾದದಿಂದ ಎಲ್ಲರೂ ಕಲಿಬೇಕಾಗಿದೆ. ಸುಬ್ಬಣ್ಣ ಅವರು ಇದ್ದಿದ್ದೆ ಡೈರೆಕ್ಟ್ ಆಗಿರೋದು, ಎಣ್ಣೆ ಕೊಡೋದು ಗಾಡಿ ಓಡಿಸ್ಬೇಡಿ, ಕಸ್ಟಮರ್ಗಳಿಗೆ ಒಂದು ರೆಸ್ಪೆಕ್ಟ್ ಮಾಡಿ ಅಂದ್ಬಿಟ್ಟು. ಇದು ತುಂಬ ಮುಖ್ಯವಾದ ವಿಷಯ. ಈ ವಿಷಯ ಬಗ್ಗೆ ನಮಗೆ ಕನ್ನಡ ರಾಜ್ಯೋತ್ಸವದಲ್ಲಿ ತುಂಬ ಹೆಮ್ಮೆ ಆಗ್ತಿದೆ. ಇಂಥ ವಿಚಾರ ಎಲ್ಲ ಬಂದು ನಮ್ಗೆ ತಿಳಿಸಿದ್ದಾರೆ ಅಂದ್ಬಿಟ್ಟು ಅದೇ ಥರ ನಾವು ನಡಿಬೇಕು. ಪ್ರತಿಯೊಬ್ಬರು ಯೂನಿಫಾರ್ಮ್ ಹಾಕಿ ಗಾಡಿ ಓಡಿಸ್ಬೇಕು. ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಚನ್ನಬೈರೇಗೌಡರ ಕ್ರೀಡಾಂಗಣದ ಶ್ರೀ ಭುವನೇಶ್ವರಿ ಆಟೋ ನಿಲ್ದಾಣದಲ್ಲಿ ಆಟೋ ಮಾಲೀಕರು ಮತ್ತು ಆಟೋ ಚಾಲಕರು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಎಲ್ರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆಟೋ ಚಾಲಕರು, ಆಟೋ ಮಾಲೀಕರು ದಯವಿಟ್ಟು ಕಾನೂನನ್ನ ಪಾಲನೆ ಮಾಡಬೇಕು. ಮತ್ತು ನಮ್ಮ ಹೊಸಕೋಟೆಯಲ್ಲಿ ದಟ್ಟವಾಗಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯವರು, ಪೊಲೀಸ್ ಇಲಾಖೆಯಿಂದ
ಒನ್ ವೇಗಳನ್ನು ಮಾಡವ್ರೆ. ಅದನ್ನೆಲ್ಲರೂ ಸಹ ತಾವು ದಯವಿಟ್ಟು ಎಲ್ಲರೂ ಪಾಲನೆ ಮಾಡಬೇಕು. ಮತ್ತೆ ತಮ್ಮಲ್ಲಿ ಬರೋಂಥ ತಮ್ಮ ಆಟೋದಲ್ಲಿ ಚಾಲನೆ ಮಾಡೋ ಗ್ರಾಹಕರಿಗೂ ಸಹ ತಾವುಗಳು ಸಂಚಾರದ ಬಗ್ಗೆ ತಿಳುವಳಿಕೆ ಹೇಳ್ಬೇಕು. ಟೂ ವೀಲರ್ಗಳಲ್ಲಿ ಓಡಾಡುವ ಒನ್ ವೇಗಳಲ್ಲಿ ಉಲ್ಟಾ ಬರಬಾರ್ದು ಅಂತ ಹೇಳ್ಬೇಕು. ಮತ್ತೆ ಎಲ್ಲರೂ ಕಡ್ಡಾಯವಾಗಿ ತಾವುಗಳು ಯೂನಿಫಾರ್ಮ್ ಅನ್ನ ಅಳವಡಿಸ್ಕೋಬೇಕು. ಯಾಕಂದ್ರೆ ಕಾಕಿ ಬಟ್ಟೆಗೆ ಮಹತ್ತರವಾದ ಒಂದು ಶಕ್ತಿ ಇದೆ. ನೀವು ನೋಡಿರ್ಬೋದು, ಪೊಲೀಸ್ ಇಲಾಖೆಯವರು ಕಾಕಿ ಬಟ್ಟೆ ಹಾಕ್ತಾರೆ, ಮತ್ತೆ ಆಟೋ ಚಾಲಕರು ಸಹ ಕಾಕಿ ಬಟ್ಟೆಯನ್ನು ಹಾಕ್ತಾರೆ. ಯಾಕಂದ್ರೆ ತಾವುಗಳು ಸಹ ಒಂದು ಭಾಗ ಈ ಸುವ್ಯವಸ್ಥೆಯಲ್ಲಿ. ಆದ್ರಿಂದ ದಯವಿಟ್ಟು ತಾವುಗಳು ಫಸ್ಟ್ ಎಲ್ಲರೂ ಯಾರೇ DL ಇಲ್ದಿರೋರು DL ಮಾಡಿಸ್ಕೋಬೇಕು. ಮತ್ತೆ ತಮ್ಮ ಆಟೋ ದಾಖಲೆಗಳನ್ನ RC, ಇನ್ಶೂರೆನ್ಸು ಮತ್ತೆ ಎಮಿಷನ್ ಟೆಕ್ಸ್ಟೈಡ್ ಎಲ್ಲರೂ ಕಡ್ಡಾಯವಾಗಿ ಮಾಡಿಸಿಟ್ಕೋಬೇಕು. ಯಾಕಂದ್ರೆ ಏನಾದರೂ ರಸ್ತೆಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ತಮ್ಮ ಕುಟುಂಬಗಳಿಗೆ ತಾವೇ ಆಧಾರ ಆಗಿರ್ತೀರಾ. ಆದ್ರಿಂದ ಕಾನೂನನ್ನ ತಾವುಗಳು ಪಾಲನೆ ಮಾಡಬೇಕು. ನಿಮ್ಮನ್ನೇ ನಂಬ್ಕೊಂಡು ಇಡೀ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳಿರ್ತಾರೆ. ತಾವುಗಳು ದಯವಿಟ್ಟು ಯಾರಾದ್ರೂ ಕುಡಿಯೋರಿದ್ರೆ ಆಟೋ ಚಾಲನೆ ಮಾಡೋ ಟೈಮಲ್ಲಿ ಕುಡಿಬೇಡ್ರಿ. ಸಾಯಂಕಾಲದ ಹೊತ್ತೇನೋ ಸ್ವಲ್ಪ ಕುಡ್ಕೊಂಡು ಇದು ಮಾಡಬೇಕು. ನಿಮ್ಮನ್ನೇ ನಂಬ್ಕೊಂಡು ಇಡೀ ಕುಟುಂಬ ಜೀವನ ಮಾಡ್ತಾ ಇರ್ತೈತೆ. ದಯವಿಟ್ಟು ಅದಕ್ಕೆ ತಾವುಗಳೆಲ್ಲರೂ ಇವತ್ತು ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವನ ಮಾಡಿದ್ದೀರಾ. ಈ ಕಾರ್ಯಕ್ರಮಕ್ಕೂ ನನ್ನ ಮತ್ತೆ ಲಕ್ಷ್ಮೀ ಮೇಡಮ್ ಎಲ್ಲರನ್ನೂ ಕರೆಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮ ಪಾಲ್ಗೊಂಡಿದ್ದು ಎಲ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಫಸ್ಟ್ ಕನ್ನಡಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಯಾರೇ ಬಂದ್ರು ಅವ್ರಿಗೂ ಸಹ ನಾವು, ಯಾಕಂದ್ರೆ ನಾವು ಭಾರತೀಯರು ಎಲ್ಲ ಭಾಷೆಯನ್ನು ಮಾತಾಡ್ಬೋದು. ಆದ್ರೆ ಫಸ್ಟ್ ನಮ್ಮ ಭಾಷೆಗೆ ನಾವು ಅಭಿಮಾನ ಇರಬೇಕು. ನಾವು ಫಸ್ಟ್ ಯಾರೇ ಬಂದಾಗ ಕನ್ನಡದಲ್ಲಿ ಮಾತಾಡೋದು ಕಲಿಬೇಕು. ಮತ್ತೆ ನಂತರ ಅವ್ರ ಭಾಷೆನ ನಾವು ಮಾತ್ರ, ಯಾಕಂದ್ರೆ ನಾವು ಜಾತ್ಯತೀತ ರಾಷ್ಟ್ರ ನಮ್ದು. ಅದರಲ್ಲಿ ನಾವು ಕರ್ನಾಟಕದವರು ಫಸ್ಟ್ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಂತೇಳಿ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತೇನೆ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಸುಬ್ಬಣ್ಣವರು ಇಲ್ಲಿಗೆ ಆಗಮನ ಕೊಟ್ಟಿದ್ದಕ್ಕೆ ತುಂಬಾ ಅವ್ರಿಗೊಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದ್ರೆ ಹೆಣ್ಣು ಮಕ್ಕಳ ವಿಚಾರ ಅಂತ ಬಂದಾಗ ತುಂಬಾ ಅಭಿವೃದ್ಧಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಕಷ್ಟು ಬೆಂಬಲವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಅಣ್ಣವ್ರನ್ನ ನಾನು ಮೀಟ್ ಮಾಡಕ್ ಆಗದಿದ್ರು ದೂರದಿಂದ ನೋಡ್ತಾ ಇದ್ದೀನಿ. ಸಾಕಷ್ಟು ಸವಲತ್ತುಗಳನ್ನು ನಮಗೆ ದೊರಕಿಸ್ಕೊಟ್ಟಿದ್ದಾರೆ. ಆಟೋ ಚಾಲಕರು ಅಣ್ಣ ಹೇಳಿದಂಗೆ ಪಾಲನೆ ಮಾಡಬೇಕು. ಇಡೀ ಕನ್ನಡ ರಾಜ್ಯೋತ್ಸವದ ಎಲ್ಲ ನಮ್ಮ ಆಟೋ ಚಾಲಕರಿಗೆ ಮತ್ತೊಮ್ಮೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಇಡೀ ಕರ್ನಾಟಕನ ಉಳಿಸ್ಬೇಕು, ಬೆಳೆಸ್ಬೇಕು, ಕನ್ನಡಿಗರಿಗೆ ಪ್ರೋತ್ಸಾಹ ಮಾಡಬೇಕು. ಅಣ್ಣ ಎಲ್ಲ ಕಡೆಗೂ ಒಂದು ಚಾಲನೆ ಕೊಟ್ಟಿದ್ದಾರೆ. ಆ ಚಾಲನೆನ ಪಾಲನೆ ಮಾಡಿ ಪ್ರತಿ ಒಂದು ಸ್ಟೇಷನ್ ಅಲ್ಲೂ ಅಷ್ಟೇ ತುಂಬಾ ಅವ್ರ ಹೇಳಿದಂತ ಒಂದು ಕರ್ತವ್ಯನ ನಿರ್ವಹಣೆ ಮಾಡಬೇಕು. ಎಲ್ಲಾರು ನಾವು ಹೆಣ್ಮಕ್ಳು ಸಾಕಷ್ಟು ಅವ್ರನ್ನ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಯಾಕೆಂದ್ರೆ ಅಭಿವೃದ್ಧಿ ನಮ್ಮ ಹೊಸಕೋಟೆ ತಾಲೂಕು ತುಂಬಾ ಚೆನ್ನಾಗಿದೆ ಅಂದ್ರೆ ಅಭಿವೃದ್ಧಿನಲ್ಲಿ ಚೆನ್ನಾಗಿದೆ. ಯಾಕೆಂದ್ರೆ ಪ್ರತಿ ಒಂದು ಕಡೆ ಓಡಾಡಕ್ಕೆ ಇವಾಗ ಸಾಕಷ್ಟು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ರಾತ್ರಿ 12 ಗಂಟೆ ಆದ್ರೂ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದನ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ನಮ್ಮ ತಾಯಿ ನಾಡಿದ್ದಂಗಿದೆ. ಇವತ್ತು ಈ ಕನ್ನಡ ರಾಜ್ಯೋತ್ಸವಕ್ಕೆ ತಾಯಿ ಭುವನೇಶ್ವರಿ ಎಲ್ಲಾರ್ಗೂ ಒಳ್ಳೆ ಸಕಲ ಸಂಪತ್ತು ಕೊಡ್ಲಿ, ನಮ್ಮ ಎಲ್ಲ MLAಗಳು ಚೆನ್ನಾಗಿರ್ಲಿ ಅಂತ ಹಾರೈಸುತ್ತಾ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ಚಾಲಕರು ನಾವು ಪ್ರತಿ ಈ ಕರ್ನಾಟಕದಲ್ಲಿ ನಾವು ಹೆಣ್ಮಕ್ಳು ಓಡಾಡ್ಬೇಕಂತ ಹೇಳ್ಬಿಟ್ಟು ಹೇಳಿದ್ರೆ ಮಧ್ಯರಾತ್ರಿಯಲ್ಲಾಗ್ಲಿ ಯಾವಾಗ್ಲಾಗ್ಲಿ ನಮ್ ಪೋಷಕರ ತರ ಸಹಾಯ ಮಾಡ್ತಿರೋಂಥವ್ರು ನಮ್ಮ ಆಟೋ ಚಾಲಕರು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಮ್ಮ ಜಿಲ್ಲೆಗಳಿಗೆ ಅನ್ಯ ಭಾಷೆಯರು ಬರ್ತಾ ಇದ್ದಾರೆ. ಸೊ ಅವರಿಗೆ ನಾವು ಖುಷಿಯಿಂದ ನಮ್ಮ ಭಾಷೆನ ಕಲಿಸಿ ಉಳಿಸಿ ನಮ್ಮ ಕನ್ನಡವನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ನಾನು ಒಂದೆರಡು ಮಾತು